ಅಂತೂ ಇಂತೂ ಸಂಜೆ ಗಾಡಿನ ಲೋಡ್ಗೆ ಹಾಕೊಂಡ್ರು ನೋಡ್ಬೋದು. ಲೋಡ್ ಮಾಡ್ತಾ ಇದ್ದಾರೆ. ಆಪಲ್ ನಮ್ಮ ಮೇಲೆ ಕುಂತಿದ್ದಾನೆ. ಹೆಚ್ಚು ಕಡಿಮೆ 3 ಲೈನ್ ಆಗೋಯ್ತು. ರೇಟ್ ಫುಲ್ಲು ಡೌನ್ ಆಗಿಬಿಡ್ತದೆ ಬಾಡಿಗೆ. ಇವತ್ತು ಹಂಗೆ ಆಗಿದೆ. ನಿನ್ನ ಕಲ್ भी छुट्टी था ना, उसका वजह से आज पूरा डाउन. कल की वजह से इधर गाड़ी भी बहुत हो गया तो वो ಸದ್ಯಕ್ಕೆ 2 ಬಾಕ್ಸ್ನ ನಾವು ಮನೆಗೆ ತಗೊಂತಾ ಇದೀವಿ. 1 2 ಬಾಕ್ಸ್ ನಾಟ್ ಫಾರ್ ಸೇಲ್. देखो not for sale. ಇದು ಹೇಳ್ಮಮ್ಮ ನೋಗಿದ್ರೆ ಹಾಸ್ಪಿಟ್ಲಿಗೆ ತೋರ್ಸೋಣ. ಹಗ್ಗ ಹಾಕ್ಬೇಕಾದ್ರೆ ಮಿಸ್ ಆಗಿ ಕ್ಯಾಬಿನ್ ಮೇಲಿಂದ ಕೆಳಗಡೆ ಸ್ಲಿಪ್ಪಾಗಿ ಜಾರ್ಕೊಂಡು ಕಾಲೂರು ಸದ್ಯ. ಇಲ್ಲ ಅಂದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಬಟ್ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನನ್ನ ನಿಮ್ಮ ಜೈ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಅಂತೂ ತುಂಬ ಬ್ಯಾಡಾಗೈತೆ. ಒಂದು ಕಡೆ ಇಲ್ಲಿ ಚಳಿಗೆ ಬದುಕೋಕ್ಕೆ ಆಗ್ತಾಯಿಲ್ಲ ಅಂದ್ಕೊಳ್ಳಿ. ಇನ್ನೊಂದು ಕಡೆ ರೇಟು ಬಾಡಿಗೆ ಎಲ್ಲ ಸತ್ತೋಗ್ಬಿಟ್ಟೈತಿ. ಇಲ್ಲಿ ಬಾಡಿಗೆನೇ ಇಲ್ಲ. ಬೆಂಗಳೂರಿಗೆ ಟ್ರಿಪ್ಪು ಅಂದರೆ ಒಂದು ವಾರದ ಕೆಳಗೆ 220-230 ರೂಪಾಯಿ ಬಾಕ್ಸಿಗೆ ಇದ್ದಿದ್ದು ಬಾಡಿಗೆ ಇವತ್ತು 150 ರೂಪಾಯಿಗೆ ಬಂದೈತೆ. 750 ಬಾಕ್ಸಿಗೆ ಹೆಚ್ಚು ಕಡಿಮೆ 200 ರೂಪಾಯಿ ಬಾಕ್ಸ್ ಅಂದ್ರೂ 160 ಬಾಡಿಗೆ ಆಗೋದು. 150-160. ಈಗ ದೊಡ್ಡ ಗಾಡಿಗೆ 160 ಬಾಡಿಗೆ ಆಗ್ತಾಯಿದೆ. ಕ್ಯಾಂಟ್ರಿಗೆಲ್ಲ 120 ಆಗ್ತಾಯಿದೆ. ಸಿಕ್ಕಾಪಟ್ಟೆ ಲಾಸ್ ಬಾಡಿಗೆ. ಏನೂ ಮಾಡೋಂಗಿಲ್ಲ. ಬಂದಿದ್ದೀವಿ. ಇಲ್ಲಿ MT ಹೋಗಕ್ಕಂತೂ ಆಗಲ್ಲ, ತುಂಬ್ಕೊಂಡು ಹೋಗಲೇಬೇಕು. ಹಂಗಾಗಿ ಫೈನಲಿ ತಿರುಪತಿಗೆ ಲೋಡ್ ಕನ್ಫರ್ಮ್ ಆಗಿದೆ. ಎಲ್ಲೇಳಿ ಬಾಲಾಜಿ ತಿರುಮಲ ತಿರುಪತಿಗೆ ಬನ್ನಿ. ತಿರುಪತಿಗೆ ಹೋಗೋಣ. ಲೋಡ್ ಮಾಡ್ಕೊಂಡು ಕಾಶ್ಮೀರಿಂದ ಚಳಿಗೆ ತಡೆಯೋಕ್ಕಾಗ್ತಾಯಿಲ್ಲ ನಮಗೆ. ಫಸ್ಟ್ ಲೋಡೆಲ್ಲ ಮಾಡಿ ಹಗ್ಗ ತಾಡ್ಪಲ್ ಹಾಕಿ ನಿಲ್ಲಿಸಿ ಒಂದೇ ಸಾರಿ ಫ್ರೆಶ್ ಆಗಿಬಿಟ್ಟು ಹೋಗೋಣ. ಹೇಮಮ್ಮ ಆಗ್ತಾಯಿಲ್ಲ ಮಮ್ಮ ಇರೋಕ್ಕೆ. ಹೆಂಗಾಗ್ತೈತೆ ಗೊತ್ತಾ? 4-5 ದಿನ ಆಯಿತು. ಸ್ನಾನ ಇಲ್ಲ, ಏನಿಲ್ಲ. ಡ್ರೈವರ್ಗಳು ಕಷ್ಟ ಹಿಂಗಿರ್ತದೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ಬೇಕು. ಏನು ಮಾಡ್ತೀರಾ? ಇಲ್ಲಂತೂ ನೀರು ಮುಟ್ಟಿ ಮುಖ ತೊಳ್ಕೊಳ್ಳೋದು ಕಷ್ಟ ಆಗ್ಬಿಟ್ಟೈತೆ. ಇನ್ನು ಈ ತಣ್ಣೀರಲ್ಲಿ ಸ್ನಾನ ಮಾಡೋದ್ರೆ ಆಗೋದೇ ಇಲ್ಲ. ಇಲ್ಲೆಲ್ಲ ಇದ್ದಾವೆ ಸ್ನಾನಕ್ಕೆ ವ್ಯವಸ್ಥೆ. ತಡ್ಪಲ್ ಹಾಕ್ಬಿಟ್ಟು ಒಂದೇ ಸರಿ ಮಾಡಿಬಿಡೋಣ. ಲೋಡೊಂದು ಆಗಿಬಿಟ್ರೆ ಟೆನ್ಷನ್ ಇರಲ್ಲ. ಟೈರ್ದು ಏನು ಮಾಡೋದು ಮಮ್ಮ? ಇರಲ್ಲ ಟೈರ್. ಕಾಶ್ಮೀರ ಹೋಗೋ ಶ್ರೀನಗರ ಜಮ್ಮುಗೆ ಹೋಗೋರ್ಗು ಇರಲ್ಲ. ಉಲ್ಟಾ ಹಾಕ್ಲೇಬೇಕು ಇತ್ತಂತೆ. ತೆಗ್ದವ್ ನಾವು ನಿಜಾಮಾಗಿ ಎಲ್ಲಿಟ್ಕೊಂತಾನೆ. ಏನು ಮಾಡೋಣ? ಇನ್ನೇನು ಲೋಡ್ ಮಾಡಿಸ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಪಂಚಸಪ್ ಎಲ್ಸಿಬಿಟ್ಟು ಅಲ್ಲೇ ಮಾಡಿಸ್ಕೊಂಡು ಹೋಗೋಣ. ಉಲ್ಟಾ ಹಾಕ್ಲೇಬೇಕಾ ಟೈರ್? ಇಲ್ಲ ಅಂದ್ರೆ ಆಗಲ್ಲ. ಮತ್ತು ಜಮ್ಮುಗೆ ಹೋಗ್ಬಿಟ್ಟು ಕಿಂಗ್ ಪಿನ್ ಕೆಲಸ ಮಾಡಿಸ್ಕೊಂಡು ಹೋಗೋಣ. ನನ್ನ ಪ್ರಕಾರ ಪಕ್ಕ ಕಿಂಗ್ ಪಿನ್ ಶೇಕಿರೋದಕ್ಕೆ ಹೆಂಗೆ ಆಗ್ತಾ ಇರೋದು ನೋಡೋಣ. ಹೋಗಿ ಚೆಕ್ ಮಾಡ್ಸೋಣ ಜಮ್ಮುಗೆ ಹೋಗಿ. ಇಲ್ಲಿ ಶ್ರೀನಗರಾಗಂತೂ ಏನು ಕೆಲಸ ಮಾಡ್ಸೋಕ್ಕಾಗಲ್ಲ. ಇಲ್ಲಿ ಮೆಕ್ಯಾನಿಕ್ಗಳೇ ಸಿಗೋಲ್ಲ. ಅದೊಂದು ಸಮಸ್ಯೆ. ಟೈಮ್ ಮಧ್ಯಾಹ್ನ ಆಯಿತು, ಇನ್ನೂ ಲೋಡ್ ಮಾಡ್ತಾ ಇಲ್ಲ. ಲೋಡ್ ಮಾಡ್ತೀನಿ ಅಂತವ್ರೆ. ಅಷ್ಟರಲ್ಲಿ ಜಾಕ್ ಎತ್ಕೊಂಡು ಗಾಡಿದು ಎಲ್ಲ ಚೆಕ್ ಮಾಡ್ತಾಯಿದ್ವಿ. 2 ಸೈಡು ಕಿಂಗ್ ಪಿನ್ ಲೂಸ್ ಐತೆ. ಅದೇ ಸಮಸ್ಯೆ. ಸ್ವಲ್ಪ ಬ್ರೇಕ್ ಅಡ್ಜಸ್ಟ್ಮೆಂಟು ಮಾಡ್ಕೊಬೇಕು. ಟೈರೇ ತಿರುಗ್ತಾ ಇಲ್ಲ ಹಿಂದೆ ಮುಂದಕ್ಕೂ. ಹಂಗಾಗ್ಬಿಡೈತೆ. ನಮಗಂತೂ 100% ಗೊತ್ತಾಗೋಯ್ತು ಕಿಂಗ್ ಪಿನ್ದೆ ಅದು ಪ್ರಾಬ್ಲಮ್ಮು ಅಂತ. ಸಖತ್ ಬೇಜಾರಾಗೋಯ್ತು. ಯಾಕೋ ಈ ಟ್ರಿಪ್ ತುಂಬ ಕಾಡ್ತಾಯಿತ್ತು. ಗಾಡಿ ಬರಬೇಕಾದ್ರೆ ಬಾಳೆಕಾಯಲ್ಲಿ ಓಡೋದ ತಕ್ಷಣ ಅಲ್ಲಿ ಅದೊಂದು ಬ್ರ್ಯಾಕೆಟ್ ಕಟ್ಟಾಗ ಅಲ್ಲಿ ನಿಂತ್ಕೊಂತು ಗಾಡಿ. ಮತ್ತು ಇನ್ನೇನಾಯಿತು, ಮತ್ತು ಟೈರ್ ಕಳ್ತನ ಆಯಿತು. ಮತ್ತು ಇವತ್ತು ನೋಡಿದ್ರೆ ಕಡಿಮೆ ಬಾಡಿಗೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಗಾಡಿನೂ ಇವತ್ತು ಕಡಿಮೆ ಬಾಡಿಗೆಗೆ ಲೋಡ್ ಆಗ್ತಾ ಇರೋದು. ಫುಲ್ ರೇಟ್ ಡೌನಾಗಿ ಹೋಗೈತೆ. ಅದು ಒಂದು ಮೈನಸ್ಸು. ಮತ್ತು ಇವಾಗ ನೋಡಿದ್ರೆ ಅದು ಕಿಂಗ್ ಪಿನ್ ಕೆಲಸ ಮಾಡಿಸ್ಬೇಕು. ಇಲ್ಲ ಅಂದರೆ ಟೈರ್ ಏನಕ್ಕೂ ಬರೋಲ್ಲ. ಇಲ್ಲಿಂದ ಮತ್ತು ಬೆಂಗಳೂರಿಗೆ ಹೋಗೋಷ್ಟಾಗಿ ಇನ್ನೊಂದು ಟೈರ್ ಹಾಕ್ಕೊಂಡು ಹೋಗೋಕ್ಕಾಗುತ್ತೆ. ಹೀಗಾಗಿ ಏನಪ್ಪ ಪ್ಲಾನಿಂಗು ಅಂದರೆ ಇಲ್ಲಿ ಕಾಶ್ಮೀರಲ್ಲಿ ಕೇಳಿದ್ವಿ ಮೆಕ್ಯಾನಿಕ್ಸ್ನೆಲ್ಲ ಫೋನ್ ಮಾಡಿ. ಬಟ್ ಇಲ್ಲಿ 90% ಟಾಟಾ ಗಾಡಿ ಇರೋದ್ರಿಂದ ಲೈಲ್ಯಾಂಡ್ ಮೆಕ್ಯಾನಿಕ್ ಯಾರು ಸಿಗ್ತಾ ಇಲ್ಲ. ಒಬ್ಬರು ಸಿಕ್ಕಿದ್ರು, ಬಟ್ ಅವ್ರು ಇನ್ನೂ 2 ದಿನಕ್ಕಾಗಷ್ಟು ಗಾಡಿ ಇದ್ದಾವೆ, ಆಗಲ್ಲ ಕೆಲಸ ಮಾಡೋಕ್ಕೆ ಅಂದರು. ಬೇರೆ ಆಪ್ಷನ್ ಏನೂ ಇಲ್ಲ. ಆ ಟೈರ್ನ ಉಲ್ಟಾ ಹಾಕ್ಕೊಂಬಿಟ್ಟು ಸೀದಾ ಜಮ್ಮುಗೆ ಹೊರಟೋಗ್ತೀವಿ. 250 ಕಿಲೋಮೀಟ್ರು ಜಮ್ಮುಗೆ ಹೋಗಿ ಅಲ್ಲಿ ಗಾಡಿನ ನಾಳೆ ಕಿಂಗ್ ಪಿನ್ ನೋಡಿಸ್ಕೊಂಡು ರಾಚೆಟ್ 2 ಫ್ರಂಟ್ ನೋಟ್ ಚೇಂಜ್ ಮಾಡಿಸ್ಕೊಂಡು ಹೋಗ್ತೀವಿ. ರಾಚೆಟ್ಗಳು ವರ್ಕ್ ಆಗ್ತಾ ಇಲ್ಲ. ಚೆಕ್ ಮಾಡಿದ್ವಿ, ಬ್ರೇಕ್ ತುಳಿದು. ಫ್ರಂಟ್ನ ವೀಲ್ ಜಾಮೇ ಇದ್ದಾವೆ. ಇವಾಗ ಘಾಟಿ ಇಳಿಸ್ಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ಹೋಗಬೇಕು. ಯಾಕಂದರೆ ಹೆವಿ ಜಾಮ್ ಆಗ್ತಾಯಿದೆ ಫ್ರಂಟು ಡ್ರಮ್ಗಳು. ಬಿಟ್ಕೊಡ್ತಾನೆ ಇಲ್ಲ ಲೈನರು, ಅಷ್ಟೊಂದು ಜಾಮ್ ಆಗ್ತೈತೆ. ಮೋಸ್ಟ್ಲಿ ರಾಚೆಟ್ 2 ಹೋಗಿದ್ದಾವೆ, ಲೆಫ್ಟು ರೈಟ್ದು. 2 ವೀಲ್ ತಿರುಗ್ತಾನೆ ಇಲ್ಲ. ಜಾಕೆಟ್ ಚೆಕ್ ಮಾಡಿದ್ವಲ್ಲ ಇವಾಗ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಅಪ್ಡೇಟ್ ಮಾಡ್ತೀವಿ. ಲೋಡಿಂಗ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮಾಡ್ತೀನಿ ಅಂತಿದ್ದಾರೆ. ಪಾಯಿಂಟ್ಗೆ ಹಾಕ್ಸಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರಂತ. ಅಂತೂ ಇಂತೂ ಸಂಜೆ ಗಾಡಿನ ಲೋಡ್ಗೆ ಹಾಕೊಂಡ್ರು ನೋಡ್ಬೋದು. ಲೋಡ್ ಮಾಡ್ತಾ ಇದ್ದಾರೆ. ಆಪಲ್ ನಮ್ಮ ಮೇಲೆ ಕುಂತಿದ್ದಾನೆ. ಹೆಚ್ಚು ಕಡಿಮೆ 3 ಲೈನ್ ಆಗೋಯ್ತು. ಟೋಟಲ್ 11 ಲೈನ್ ಬರುತ್ತೆ. ವೆಯ್ಟು ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಈ ಥರ ಮರದಲ್ಲಿ ಪ್ಯಾಕ್ ಮಾಡಿರೋ ಬಾಕ್ಸ್ ವೆಯ್ಟ್ ಬಂದು 17-18 kg ಆಗುತ್ತೆ. ಈ ಥರ ಕಾರ್ಟೂನ್ ಬಾಕ್ಸ್ ಬಂದು 14-15 kg ಇರುತ್ತೆ. ಬಟ್ ಎರಡಕ್ಕೂ ಸೇಮ್ ಬಾಡಿಗೆ ಕೊಡ್ತಾರೆ. ನೋಡ್ಬೋದು. ಹಾಯ್ ಅರ್ಥ ಆಗಲ್ಲ.
ओह आगे से हाँ लेते आगे जाके दोनों का लेते हैं. ನೋಡ್ಬೋದು ನಮ್ಮ ಮುಂದೆ ಮೇವಾತಿ ಗಾಡಿ ಇದೆ. ಇದು ಬಂದು ಮೇವಾತಿ ಗಾಡಿ. ವಿಡಿಯೋ ಮಾಡ್ತಾ ಇದ್ರೆ ನಮ್ಮ ಗಾಡಿದು ಮಾಡು ಅಂತ ಕರ್ಕೊಂಬಂದವ್ರೆ. ಸಖತ್ತಾಗೈತೆ ನೋಡಿ ಗಾಡಿ ನೋಡೋಕ್ಕೆ. ರಾಜಸ್ಥಾನ್ ಮೇವಾತಿ ಗಾಡಿ. ಇವರೆಲ್ಲ ಆಲ್ಮೋಸ್ಟ್ ಟೈಮಿಂಗ್ಗೆ ಹೊಡೆಯೋದು. ಬಟ್ ನಮ್ಮ ಥರ ಸುಖಮಾಲ್ ಕಮ್ಮಿ ಇವರು. ಆಲ್ಮೋಸ್ಟ್ ಎಲ್ಲ ಟೈಮಿಂಗ್ಗೆ ಹೊಡೆಯೋದು ನೋಡು. ನಮ್ಮ ತಕ್ಕಡಿಲೇ ತೂಕ ಮಾಡ್ತಾ ಇದೀವಿ ಬಾಕ್ಸ್ ಎಷ್ಟು ಕೆಜಿ ಬರ್ತವೆ ಅಂತ. 17 kg ಇದ್ದಿದ್ದು ಬಾಕ್ಸು. ಬಹುತ್ ವಜನ್ है ना इतना देखेंगे वो भी वही 17 500 600 700 900 होगा 17 300 बहुत भारी है ये. हाँ लेकिन ये 60 बाक्स उतना ही डाला बाकी सब कार्टून है. हाँ ठीक है वो उसको चेक करना. ಟೈಮ್ ಬಂದು 8 ಗಂಟೆ ಆಗ್ತೈತೆ. ಅರ್ಧಂಬರ್ಧ 2 ಗಾಡಿನೂ ಲೋಡ್ ಆಗಿದ್ದಾವೆ. ಅರ್ಧರ್ಧ ತಾಟ್ಪಲಾಕ್ ನಿಲ್ಸಿದ್ದೀವಿ. ಏನೂ ಮಾಡೋಂಗಿಲ್ಲ. ಅರ್ಧರ್ಧ ನಮ್ಮ ಗಾಡೀಲಿ ಒಂದು 500 ಬಾಕ್ಸ್ ಹಾಕಿದರೆ ತುಮಾರ ಗಾಡಿ ಕಿತ್ನ ಡಾಲೆ 400 हो गया 400. ಇವ್ರ ಗಾಡೀಲಿ 400 ಬಾಕ್ಸು. ನಾಳೆ ಸಂಜೆ ಅಷ್ಟೊತ್ತಿಗೆ 2 ಗಾಡಿನೂ ಲೋಡ್ ಆಗ್ತವೆ. 2 ಗಾಡಿ ಬಂದು ಕಲ್ಕತ್ತಾಗ ಲೋಡ್ ಮಾಡ್ತೇವೆ. ನಮ್ದು ಬಂದು ತಿರುಪತಿ. ನಮ್ಮ ತಿರುಪತಿ ತಿರುಮಲ ವೆಂಕಟೇಶ ಅಲ್ಲಿಗೆ ಲೋಡ್ ಮಾಡ್ತಾ ಇದೀವಿ ನಮ್ಮ ಗಾಡಿನ. ಇಲ್ಲೆಲ್ಲ ಟ್ರ್ಯಾಕ್ಟರ್ಗಳಾಗ ಮಾಲ್ ತಗೊಂಡ್ಬರ್ತಾ ಇದ್ದಾರೆ. नॉर्थ ईस्ट का ट्रिप भाई का कैंसिल हो गया ना. हाँ हो गया. नॉर्थ ईस्ट अगरतला कैंसिल किया. हाँ माल ही नहीं मिल रहा है. फिर रेट ही नहीं है. दोनों भी है. हाँ सोच रहा था दोनों साथ में लोड करेगा. ನಾವೇನು ಪ್ಲಾನ್ ಮಾಡಿದ್ವಿ ಅಂದರೆ ಲಡಾಖಿಂದ ಬರ್ಬೇಕಾದ್ರೆ 2 ಗಾಡಿ ಜೊತೆಗೆ ಅಗರ್ತಲಾ ತುಂಬಾನ ಅಂತ. ಬಟ್ ರೇಟೇ ಇಲ್ಲ. ಕಲ್ಕತ್ತಾಗೆ 120 ರೂಪಾಯಿಗೆ ಲೋಡ್ ಮಾಡ್ತಾ ಇದ್ದಾರೆ. ನಾವೊಂದು 3-3.5 ಲಕ್ಷ ನಮ್ಮ ಗಾಡಿ ಕೊಟ್ಟಿದ್ರೆ ಅಗರ್ತಲಾ ಹೋಗ್ಬೋದಿತ್ತು. ಅದು कितना डालता 300 का ऊपर था बड़ा क्या अगरतला का पहले 300 था आज 200 भी नहीं है. आज क्या 150 रुपए दे 150 रुपए 180 रुपए सिलचिल का. हाँ 180 14 चक्का का छोटा गाड़ी 12 चक्का का. ಚಲೋ 180 ರೂಪಾಯಿ ಸಿಲ್ಚರ್ಗೆ ಹೇಳೋರಂದ್ರೆ ಅಗರ್ತಲಾ ಕೊಟ್ಟರೆ ಒಂದು 190 ರೂಪಾಯಿ ಕೊಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಕೊಡಲ್ಲ. ಅಂದರೆ ಬಾಕ್ಸ್ ಲೆಕ್ಕ ಇಲ್ಲಿ ಟನ್ನೇಜ್ ಲೆಕ್ಕ ಏನು ಲೆಕ್ಕನೇ ಇಲ್ಲ. ಇಲ್ಲಿ ಒಂದು ಬಾಕ್ಸ್ಗೆ ಇಷ್ಟು ಬಾಡಿಗೆ ಅಂತ. ಅದು 13 kg ಇಂದ 18-19 kg ಒಳಗೆ ಎಷ್ಟು kg ಏನೋ इधर का रेट का कोई पता नहीं लगता कब डाउन हो जाए. हाँ गाड़ी कब ज्यादा होता है वो टाइम जब गाड़ी ज्यादा. अब कहीं भाई सोचता कश्मीर में रेट हाई है तो वो इधर गाड़ी बहुत ज्यादा हो गया. ಏನಾಗುತ್ತೆ ಅಂದ್ರೆ ನಾವು ಕೆಳಗಡೆ ಜಮ್ಮು ಇಲ್ಲ ಪಂಜಾಬಲ್ಲಿ ಇದ್ದಾಗ ಕಾಶ್ಮೀರ ಒಳ್ಳೆ ಬಾಡಿಗೆ ಐತೆ ಅಂತ ಬಂದ್ಬಿಡ್ತಾರೆ. ಎಲ್ಲ ಒಂದೇ ಸರಿ ಬಂದಾಗ ಇಲ್ಲಿ ಗಾಡಿಗಳು ಜಾಮ್ ಆಗಿ ರೇಟ್ ಫುಲ್ಲು ಡೌನ್ ಆಗಿಬಿಡ್ತದೆ ಬಾಡಿಗೆ. ಇವತ್ತು ಹಂಗೆ ಆಗಿದೆ. कल भी छुट्टी था ना उसका वजह से आज पूरा डाउन. कल की वजह से इधर गाड़ी भी बहुत हो गया तो वो व्यापारियों का दिमाग हो गया खराब. ತುಂಬ ಅಂದರೆ ತುಂಬ. ಒಂದೇ ದಿನಕ್ಕೆ 50-60 ರೂಪಾಯಿ ಬಾಡಿಗೆ ಡೌನ್ ಆಗೈತೆ ಪ್ರತಿಯೊಂದು ಕಡೆಗೂ. ಬಾಡಿಗೆನೇ ಇಲ್ಲ ಇಲ್ಲಂತೂ. ನಾವು ಇವಾಗ ಸತ್ತು ಬಾಡಿಗೆಗೆ ತುಂಬ್ಕೊಂಬರ್ತಾರೆ. ನಮಗೇನು ಉಳಿಯಲ್ಲ. ಬಟ್ ಏನು ಮಾಡೋಂಗಿಲ್ಲ. ತುಂಬ್ಕೊಂಬರ್ಲೇಬೇಕು. ಬೇರೆ ಆಪ್ಷನ್ ಏನಿಲ್ಲ. ನೋಡೋಣ ಬನ್ನಿ. ಇವಾಗ ಇಲ್ಲಿಂದ ನಮ್ಮ ಗಾಡಿನಲ್ಲಿ ಪಾರ್ಕಿಂಗ್ ಮಾಡಿಸ್ಬೇಕು. ಹೋಗಿ ಮಾಡ್ಸೋಣ. ಇನ್ನು ಉಳಿದಿದ್ದು ಬೆಳಗ್ಗೆ ಲೋಡ್ ಮಾಡ್ತಾರಂತೆ. ನಮ್ಮ ಗಾಡಿಗೆ ಜಾಗ ಮಾಡ್ತಾ ಇದ್ದೀವಿ ಪಾರ್ಕಿಂಗ್ ಮಾಡೋಕ್ಕೆ. ನೈಟೆಲ್ಲ ಇಲ್ಲೇ ಇದ್ದು ಬೆಳಗ್ಗೆ ಲೋಡ್ ಮಾಡೋದು. ಹಂಗಾಗಿ ಈಗ ಇದಕ್ಕೆಲ್ಲ ಸ್ವಲ್ಪ ತಾಟ್ಪಾಲ್ ಹಾಕ್ಬೇಕು. ಒಂದು ಅರ್ಧಂಬರ್ಧ ತಾಟ್ಪಾಲ್ ಹಾಕ್ಬಿಟ್ಟು ನಿಲ್ಲಿಸೋದು. ಬೆಳಗ್ಗೆ ಉಳ್ದಿದ್ದು ಲೋಡ್ ಮಾಡ್ತಾರೆ. ನೋಡ್ಬೋದು ಇಷ್ಟು ಗಾಡಿ ಲೋಡ್ ಆಗೈತೆ. ಅರ್ಧ ಗಾಡಿ ಆಲ್ಮೋಸ್ಟ್ ಲೋಡ್ ಆಗೈತೆ. ಇನ್ನು ಅರ್ಧ ಗಾಡಿ ಲೋಡ್ ಆಗಬೇಕು. ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಬಂದ್ವಿ. ಮಲ್ಕೊಳ್ಳೋದಪ್ಪ. ಬೆಳಗ್ಗೆ ಲೋಡ್ ಆಗೋದು ಕನ್ಫರ್ಮ್ ಆಗಿ ನಾಳೆ ಇಲ್ಲಿಂದ ಬಿಡ್ತೀವಿ. ಇವತ್ತು ವ್ಲಾಗ್ ಮಾಡೋಕ್ಕೂ ಸರಿಯಾಗಿ ನೋಡಿಲ್ಲ. ಹಂಗಾಗಿ ವ್ಲಾಗು ಫುಲ್ ಮಾಡಿಲ್ಲ. ಅರ್ಧ ವ್ಲಾಗ್ ಅಷ್ಟೇ. ನಾಳೆ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತಿದೆ ವ್ಲಾಗು. ಓಕೆ ಎಲ್ರಿಗೂ ಗುಡ್ ನೈಟ್. ಮತ್ತೆ ಬೆಳಿಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ವಿ. 2ನೇ ದಿನ ಇವತ್ತು ಲೋಡಿಂಗ್ ಡೇ. ಏನು ಮಾಡೋಂಗಿಲ್ಲ. ಆಪಲ್ಲೆಲ್ಲ ಬಂದಿದ್ದೆ. ನೈಟ್ ಫುಲ್ಲು ಲೋಡ್ ಆಗುತ್ತೆ. ಸದ್ಯಕ್ಕೆ ಗ್ರೀನ್ ಟೀ ಮಾಡ್ಕೊತಾ ಇದ್ದೀವಿ. ಕಮ್ಮಮ್ಮ ನೀರು. ವಾವ್ ಸಾಕ್ಬಿಡು. ನಿನ್ನ ಲೋಟು ಕಾಕ. ಗ್ರೀನ್ ಟೀ ಜೊತೆಗೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕೋಣ ಅಂತ. ಟೀ ಎಲ್ಲ ಕುಟ್ಕೊಂಡು ಗಾಡಿನ ಲೋಡ್ಗೆ ಹಾಕಿದ್ವಿ. ಹೆಚ್ಚು ಕಡಿಮೆ 2 ಲೈನ್ ಲೋಡ್ ಮಾಡಿದ್ರಿ ಇವತ್ತು. ನಿನ್ನೆ 5 ಲೈನ್ ಆಗಿತ್ತು. ಇವತ್ತು 2 ಲೈನ್ ಮಾಡಿದ್ದಾರೆ. ಇನ್ನೂ 7 ಲೈನ್ ಹಾಕಬೇಕು. ಈಗ ಎಷ್ಟು ಗಾಡಿ 7 ಲೈನ್ ಬಂದೈತೋ ಇನ್ನೂ 7 ಲೈನ್ ಹಿಂದೆ ಬರುತ್ತೆ. ಟೋಟಲ್ 14 ಲೈನ್ ಹಾಕ್ತಾರೆ. ಒಂದು ಲೈನ್ಗೆ 65ರಿಂದ 70 ಬಾಕ್ಸ್ ಕುತ್ಕೊತಾ ಇದ್ದಾವೆ. ಹೆಚ್ಚು ಕಡಿಮೆ ಹಾಕುತ್ತೆ. ಯಾಕಂದರೆ ಒಂದೊಂದು ಸರಿ ಕಾರ್ಟೂನ್ ಬಾಕ್ಸ್ ಬಂದರೆ ಜಾಸ್ತಿ ಇಡಿಸುತ್ತೆ. ವುಡ್ ಬಾಕ್ಸ್ ಬಂದರೆ ಕಮ್ಮಿ ಇಡಿಸುತ್ತೆ. ಕಾರ್ಟೂನ್ ಬಾಕ್ಸ್ ಒಂದು 14-15 kg ಬರುತ್ತೆ. ವುಡ್ ಬಾಕ್ಸ್ 17-18 kg ಬರುತ್ತೆ. ನಮ್ಮ ಲೆಕ್ಕಕ್ಕೆಲ್ಲ ಸೇರಿ ಆವ್ರೇಜ್ ಒಂದು 950 ಬಾಕ್ಸ್ ಹಾಕ್ತೀವಿ 14 ಟನ್ ಲೆಕ್ಕಾಚಾರಕ್ಕೆ. ನೋಡೋಣ ಎಷ್ಟಾಗುತ್ತೆ ಏನು ಅಂತ. 950 ಹಾಕಿದ್ರೆ ಪಾಸಿಂಗ್ ಬರುತ್ತೆ 100%. ಓವರ್ಲೋಡ್ ಏನು ಬರಲ್ಲ. ಹಂಗಾಗಿ ಅಷ್ಟೇ ಹಾಕ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ಜಾಸ್ತಿ ಓವರ್ಲೋಡ್ ಬಂದುಬಿಟ್ರೆ ಹಿಂಸೆ.
ಒಂದು 15,000 ಎಕ್ಸ್ಟ್ರಾ ಖರ್ಚು ಬಂದ್ಬಿಡ್ತದೆ. ಸದ್ಯಕ್ಕೆ 2 ಬಾಕ್ಸ್ನ ನಾವು ಮನೆಗೆ ತಗೊಂತಾ ಇದೀವಿ. 2 ಬಾಕ್ಸ್ ನಾಟ್ ಫಾರ್ ಸೇಲ್. ಬೇಕೋ ಇದು ಸೇಲ್ಗಿಲ್ಲ, ಮನೆಗೆ ಅಂತ ಬರ್ದೇ ಕೊಟ್ಬಿಟ್ಟಾರೆ 2 ಬಾಕ್ಸ್. 900 ರೂಪಾಯಿ ಒಂದು ಬಾಕ್ಸ್ ಇಲ್ಲಿ. ಅದು ಸೇಬು 15 kg ಬರುತ್ತೆ. 15 ಕಿಲೋ 16 ಕಿಲೋ ಆತನಾ? 17 ಕಿಲೋ 14 kg ಬರುತ್ತೆ. 16ರಿಂದ 17 kg ಬರುತ್ತೆ. ಕಾರ್ಟೂನ್ ಸ್ವಲ್ಪ ಕಮ್ಮಿನೇ ಬರುತ್ತೆ. ಇಲ್ಲಿ 900 ರೂಪಾಯಿ ರೇಟ್. हमारे लिए अन्ना के लिए 900. ओके डन. उधर ये मिलता है 150 रुपए किलो गाँव में. कितना हुआ फिर उसके हिसाब से? फिर 15 किलो का 3,000 एक पेटी का हुआ उधर का हिसाब से. वो कमाता है पूरा, हम नहीं कुछ नहीं. हमको बचता है कितना 30-40 हज़ार इधर से उधर जाने. 2 ಬಾಕ್ಸ್ ತಗೊಂಡು ಹೋಗೋಣ. ಸುತ್ತಾಡ್ಸಿ ಲಾಸ್ಟ್ಗೆ ಲೋಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು. ಹಾಯ್ ಬೋಲು ಹಾಯ್. ಇವರೇ ಲೋಡ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇಲ್ಲೊಂದು 2 ಲೈನ್ ಹಾಕ್ಬೇಕಷ್ಟೇ, ಆಗೋಯ್ತು. ಅಭಿ ಕಿತ್ನಾ ಲೈನ್ ಡಾಲ? 2 ಲೈನ್? 1 ಲೈನ್ हो गया ಫಿನಿಶ್. ಮಮ್ಮ ಇನ್ನು ಎಷ್ಟು ಹಾಕ್ಬೇಕು? ಎಷ್ಟು ಹಾಕ್ಬೇಕು? 1 ಲೈನ್ ಪೂರ ಹಾಕ್ಬೇಕು, 2 ಲೈನ್ ಹಾಕ್ಬೇಕು. ಅಭಿ ಪೀछे कम करो ಬಾಕ್ಸ್. 950 का ऊपर नहीं. ನೋಡ್ಬೋದು ನಮ್ಮ ಗಾಡಿ ಟೋಟಲ್ ಆಗಿ ಫುಲ್ಲು ಲೋಡಿಂಗ್ ಕಂಪ್ಲೀಟ್ ಆಯಿತು. ಹಿಂದೆ ಸ್ವಲ್ಪ ಕಮ್ಮಿ ಆಗಿ ಬಂದೈತೆ, ನಾವು ಕಮ್ಮಿ ಹಾಕ್ಸಿದ್ದೀವಿ ಓವರ್ಲೋಡ್ ಬರಬಾರ್ದು ಅಂತ. ರಾಕಿ ಮೇಲೆ ತಾಟ್ಪಲ್ ಬಿಡ್ತೀಯಾನೆ. ಇಷ್ಟೊತ್ತು ಹಗ್ಗ ಎಳ್ದು ಕೈ ನೋಡಿ ಹೆಂಗಾಗೈತೆ. ಇನ್ನು ತಾಟ್ಪಲ್ ಮೇಲೆ ಹಗ್ಗ ಎಳಿಬೇಕು, ನೋಡೋಣ. 2 ಗಾಡಿ ಲೋಡ್ ಮಾಡಿಕೊಂಡು ಅಂತೂ ಇಂತೂ ಹೊರಗೆ ಬಂದ್ವಿ. ಮಾರ್ಕೆಟಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಧೂಳು ನೋಡ್ಬೋದು ಯಾವ ಥರ ಇದೆ ಗಾಡೀಲಿ ಅಂತ. ನಿಜವಾಗ್ಲೂ ಇದ್ರಂಥ ವರ್ಸ್ಟ್ ಟ್ರಿಪ್ ನಾವು ಇನ್ನೊಂದು ಮಾಡಿಲ್ಲ. ನಮ್ಮ ಕೈ ತೊಳ್ಕೊಳಕ್ಕೆ ಕೂಡ ನೀರು ಸಿಕ್ಕಿಲ್ಲ ನೋಡಿ ಹೆಂಗಾಗಿದೆ ಕೈ. ನಮ್ಮ ಮಾಮ್ ಏನೂ ಆಗಿಲ್ಲ ತಾನೇ? ಹಗ್ಗ ಹಾಕ್ಬೇಕಾದ್ರೆ ಮಿಸ್ ಆಗಿ ಹೇಳ್ಮಮ್ಮ ನೋಗಿದ್ರೆ ಹಾಸ್ಪಿಟ್ಲಿಗೆ ತೋರ್ಸೋಣ. ಹಗ್ಗ ಹಾಕ್ಬೇಕಾದ್ರೆ ಮಿಸ್ ಆಗಿ ಕ್ಯಾಬಿನ್ ಮೇಲಿಂದ ಕೆಳಗಡೆ ಸ್ಲಿಪ್ಪಾಗಿ ಜಾರ್ಕೊಂಡು ಕಾಲೂರು ಸದ್ಯ. ಇಲ್ಲ ಅಂದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಭಾಳ ಹುಷಾರಾಗಿರ್ಬೇಕು ಮಮ್ಮ ನೀನು. ಬೆಳಗ್ಗೆಯಿಂದ 3 ಸಾರಿ ಜಾರಿದೆಯಾ, ಕಾಲು ಜಾರಿದೆಯಾ ಗೊತ್ತಾ? ಕಾಲು ಏನಾಗಿಲ್ಲ ತಾನೆ? ಪಕ್ಕ ಹಂಗೂ ನೋವೈತೆ ಅಂದರೆ ಬೆಳಿಗ್ಗೆ ಸ್ಕ್ಯಾನಿಂಗ್ ಮಾಡಿಸಿ ಹಾಸ್ಪಿಟ್ಲಿಗೆ ತೋರ್ಸೋಣ. ಡೋಂಟ್ ವರಿ, ಆರಾಮಾಗಿ ರೆಸ್ಟ್ ಮಾಡು. ಒಬ್ಬನೇ ಬೇಕಾದ್ರೆ ಹೊಡಿತೀನಿ, ತಲೆ ಕಟ್ಸ್ಕೊಂಬಿಡ. ಬಾಯ್ ಬಂದು ಬಿಲ್ ಇಸ್ಕೊಂಬರಕ್ಕೆ ಹೋಗಿದ್ರು. ಇಲ್ಲೇ ಪಾರ್ಟಿ ಮನೆ ಅಂತ ಮನೆ ಹತ್ರ ಹೋಗಿ ನಮ್ಮ ಗಾಡಿದು ಬಂದು ಬಿಲ್ಲು ವಾಟ್ಸಪ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿಂದ ಹೊರಡುವ ಟೈಮ್ ಆಯಿತು. ಬನ್ನಿ ಇಲ್ಲಿಂದ ಗಾಡಿ ಸ್ವಲ್ಪ ಬಿಟ್ಕೊಂಡು ಹೋಗೋಣ. ನಮ್ಮ ಗಾಡಿ ಇಲ್ಲಿದೆ, ಬಾಯಿ ಗಾಡಿ ಇಲ್ಲಿದೆ. ಇಲ್ಲೇ ಇನ್ನು ಹೋಟ್ಲಿಗೆ ಏನು ಕಾಣುತ್ತೋ ಅಲ್ಲೇ ಹೋಗಿ ಊಟ ಮಾಡ್ಕೊಂಬಂದ್ವಿ. ನಮ್ಮ ರಾಕಿಗೆ ಪಾರ್ಸಲ್ ತೊಗೊಂಬಂದ್ವಿ. ಓಡಾಡೋಕೆ ಆಗ್ತಾಯಿಲ್ಲ ಅವ್ರನ್ನ, ಹಂಗಾಗಿ ಗಾಡೀಲಿ ಊಟ ಮಾಡ್ತಾ ಇದ್ದಾನೆ. ಭಾಳ ಸ್ವಲ್ಪ ಪೇನ್ ಆಗ್ತಾಯಿತ್ತು ಕಾಲು, ಬಿದ್ದಿದ್ದು ಕಾರಣದಿಂದ. ಅವಾಗಲೇ ಹೇಳಿದ್ವಲ್ಲ, ಬಿದ್ದು ಕಾಲು ನೋವು ಮಾಡ್ಕೊಂಡ, ಏನೂ ಮಾಡೋಕ್ಕಾಗಲ್ಲ. ಚಲೋ ಜಾಯಂಗೆ ಫಿರ್ ಆರಾಮ್ से बंद नहीं हुआ. हाँ वो नहीं बैठ रहे. ಕ್ವಾಜಿಗೋಡ್ ಟೋಲ್ ಹತ್ರ ಬಂದಿದ್ದಾಯಿತು. ಇವಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಗಾಡಿ ಓವರ್ಲೋಡ್ ಆಯಿತು ಅಂಡರ್ಲೋಡ್ ಆಯಿತು ಅಂತ. ಹೆಂಗಪ್ಪ ಅಂದರೆ ಟೋಲ್ ಏನು ಪಾಸ್ ಮಾಡ್ತೀವೋ, ಟೋಲ್ ಪಾಸ್ ಮಾಡಿದ್ಮೇಲೆ ಲೆಫ್ಟ್ ಸೈಡಲ್ಲಿ ಕಾಟ ಐತೆ. ಕಾಟ ಕಂಪಲ್ಸರಿ ಹಾಕ್ಸ್ತಾರೆ. ಇದು ಬಂದು ನಮ್ಮ ಗಾಡಿ ಟೋಲು 1,170 ರೂಪಾಯಿನೂ ಕಟ್ಟಾಗುತ್ತೆ. ಇದೊಂದೇ ಟೋಲು, ಯಾಕಂದರೆ ಟನಲ್ ಇರೋದ್ರಿಂದ ಇದು ಟೋಲ್ ಇವಿ ಕಾಸ್ಟ್ಲಿ. ಇದನ್ನು ಪಾಸ್ ಮಾಡಿದ ತಕ್ಷಣ ವೇಬ್ರಿಡ್ಜ್ಗೆ ಅವರೇ ಹಾಕ್ಸ್ತಾರೆ. ನಾವು ಕೇಳಿಲ್ಲ ಅಂದರೂ ಅಡ್ಡ ನಿಂತ್ಕೊಂಡು ಹಾಕ್ಸ್ತಾರೆ. ಚೆಕ್ ಮಾಡೋಣ. ಓವರ್ಲೋಡ್ ಬಂತು ಅಂದರೆ ಈಗ 1,000 ರೂಪಾಯಿ ಇರೋ ಟೋಲ್ಗೆ 5,000 ಟೋಲ್ ಕಟ್ಟಬೇಕಾಗುತ್ತೆ. ಅದೊಂದು ಸಮಸ್ಯೆ ಕಾಶ್ಮೀರಲ್ಲಿ. ನೋಡೋಣ ಬನ್ನಿ ಎಷ್ಟು ಬರುತ್ತೆ ಅಂತ ನೋಡೋಣ. ಸಮಸ್ಯೆ ಏನಪ್ಪ ಅಂದರೆ ಕಾಶ್ಮೀರ್ ಯಾವುದೇ ಮಾರ್ಕೆಟಲ್ಲಿ ಲೋಡ್ ಆಗಿದ ತಕ್ಷಣ ಕಾಟ ಮಾಡಿಸ್ಕೊಂಡು ಮಾಲ್ ಹಾಕೋಕ್ಕೂ ತೆಗಿಯೋಕ್ಕೂ ಆ ಥರ ವ್ಯವಸ್ಥೆನೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಕಾಟ ಹಾಕ್ಸ್ಕೊಂಡೇ ಹೋಗ್ಬೇಕಿಲ್ಲಿ. ಆಲ್ರೆಡಿ ಅಲ್ಲಿ ಕಾಯ್ತಾ ಇದ್ದಾರೆ. ಸಖತ್ತು ರೋಡ್ ಜಾಮ್ ಆಗಿತ್ತು ಇಷ್ಟೊತ್ತು. ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತೈತೆ. ಬ್ಯಾಕ್ ಸೈಡ್ ನೋಡ್ಬೋದು ಎಷ್ಟು ಜಾಮ್ ಆಗೈತೆ. ಏನಕ್ಕಂದ್ರೆ ಮುಂದೆ ಸಿಂಗಲ್ ರೋಡ್ ಆಗುತ್ತಿದ್ದು, ಹಾಗಾಗಿ ಇಷ್ಟು ಜಾಮ್ ಆಗೈತೆ. ಇನ್ನೊಂದು ಏನಪ್ಪ ಸಮಸ್ಯೆ, ಗಾಡಿಗಳು ರಂಗಿಗೆ ಸೈಡ್ಗೆ ಹಾಕಿ ಮಲ್ಕೊಂಡ್ಬಿಡ್ತಾರೆ, ಅದು ಸಮಸ್ಯೆನೇ ಇದೆ. ನೋಡೋಣ, ನಾವು ಇಲ್ಲ ಗಾಡಿ ಸೈಡ್ಗೆ ಹಾಕಿದ್ದೀವಿ. 1-2 ಅವರ್ ರೆಸ್ಟ್ ಮಾಡಿ ಹೋಗೋಣ ಅಂತ. ನಮ್ಮ ಗಾಡಿ ಇನ್ನೊಂದು ಏನಪ್ಪ ಸಮಸ್ಯೆ ಅಂದರೆ ಬರ್ತಾ ಇದಕ್ಕಿದ್ದಂಗೆ ಒಳಗಡೆ ಟಾಪ್ ಲೈಟು, ಹೊರಗಡೆ ಪಾರ್ಕಿಂಗ್ ಲೈಟು, ಚಾರ್ಜರು ಪ್ರತಿಯೊಂದು ಕೂಡ ಇದಕ್ಕಿದ್ದಂಗೆ ಬಂದಾಗೋಯ್ತು. ಅದೇನಾಗೈತೆ ಅನ್ನೋದು ಗೊತ್ತಿಲ್ಲ. ಮೊಬೈಲ್ ಕೂಡ ಇವಾಗ ಇವ್ರ ಗಾಡಿಯಲ್ಲಿ ಚಾರ್ಜ್ಗೆ ಹಾಕಬೇಕು. ಈಗೇನು ಮಾಡೋಕ್ಕಲ್ಲ, ಅಣ್ಣನ ಗಾಡೀಲಿ ಮೊಬೈಲ್ ಚಾರ್ಜಿಂಗ್ ಕೊಟ್ಬಿಟ್ಟು ಮಲ್ಕೊಬೇಕಷ್ಟೇ. ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಏನೋ ಚಾರ್ಜಿಂಗ್ ಲಗಾದು.